ಕ್ಷೇತ್ರದ ರೈತ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ಮುಂಗಾರು ಪ್ರಾರಂಭ ಆಗಿ ಇವತ್ತು 2 ತಿಂಗಳಾದರೂ ಸಹ ಇನ್ನು ಮುಂಗಾರು ಮಳೆ ಸಮಸ್ಯೆ ಇರೋದ್ರಿಂದ ಈ ಬಿತ್ತನೆ ಆಗಿಲ್ಲ ಅಂತೇಳಿ ಅವರು ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಕಂದಾಯ ಸಚಿವರು ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತಾ ಇದ್ದಾರೆ. ಇವತ್ತು ಈ ಜಿಲ್ಲೆಯ ಬರದ ಸಮಸ್ಯೆಗಳ ಬಗ್ಗೆ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಇವತ್ತು ಒಟ್ಟಾರೆ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ, ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆನ ಅವ್ರ ಗಮನ ತಗೊಂಡು ಬಂದು ಇವತ್ತು ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದನ ಕರುಗಳಿಗೆ ಮೇವಿಂದಾಗ್ಬೋದು, ಕುಡಿಯೋ ನೀರಿದಾಗ್ಬೋದು, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಸಮಸ್ಯೆ ಎಲ್ಲ ನಾಳೆ ಸಭೆಯಲ್ಲಿ ಅವ್ರ ಗಮನ ತಂದು ನಾವು ಸರ್ಕಾರದಿಂದ ಯಾವ್ಯಾವ ರೀತಿ ಕ್ರಮಗಳನ್ನ ಜರುಗಿಸ್ಬೇಕು ಆ ರೀತಿ ಅನುದಾನ ತರ್ತಕ್ಕಂಥ ಕೆಲಸ ಮತ್ತು ಯಾವ್ಯಾವ ರೀತಿ ಇವತ್ತು ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟು ಇವತ್ತು ಬರ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸನ ಪ್ರಾಮಾಣಿಕತೆಯನ್ನು ಮಾಡ್ತೀನಿ. ನಾನು ಪ್ರತಿ ಸದನದಲ್ಲೂ ಇವತ್ತು ಸಂಬಂಧಪಟ್ಟಂತೆ ಇವತ್ತು ಹಾಲು ಉತ್ಪಾದಕರ ಸಮಸ್ಯೆಗಳನ್ನ ಇವತ್ತು ನಾನು ಗಮನದಲ್ಲಿ ಇಟ್ಕೊಂಡು ಇವತ್ತು ಹಲವಾರು ಯೋಜನೆಗಳು ಸರ್ಕಾರದವರು ಕೊಡ್ತಾ ಇದ್ದಾರೆ. ಇವತ್ತು ಹಾಲು ಉತ್ಪಾದಕರಿಗೆ ಇವತ್ತು ಅವರು ಉತ್ಪಾದನೆ ಆಗ್ತಕ್ಕಂಥ ಹಾಲಿಗೆ ಇವತ್ತು ಖರ್ಚು ಬರ್ತಾ ಇರೋದು ನೋಡಿದಾಗ ಇವತ್ತು ಉತ್ಪಾದಕರಿಗೆ ಇವತ್ತೆಲ್ಲೋ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರದವರು 1 ಲೀಟರ್ಗೆ 10 ರೂಪಾಯಿ ನೀವು ಪ್ರೋತ್ಸಾಹನ ಕೊಡ್ಬೇಕಂತ ನಿರಂತರವಾಗಿ ಸರ್ಕಾರನ ಒತ್ತಡ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಸರ್ಕಾರದಲ್ಲಿ ಹಾಲು ಉತ್ಪಾದಕರಿಗೆ 10 ರೂಪಾಯಿ ಪ್ರೋತ್ಸಾಹಧನ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ.